ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕ್ರೆಡಿಟ್ ವಾರ್ ಪಾಲಿಟಿಕ್ಸ್ ಯಾವ ಮಟ್ಟಿಗೆ ನಡೀತಾ ಅನ್ನೋದು ಜಿಲ್ಲೆಯ ಜನರಿಗೆ, ಪ್ರತಿಯೊಬ್ಬರಿಗೆ, ಈ ಮೊಬೈಲ್ ಬಳಸುವಂಥವರಿಗೆ ಮತ್ತು ಸಾಮಾಜಿಕ ಜಾಲತಾಣ ಬಳಕೆ ಮಾಡುವವರಿಗೆ ಎಲ್ರಿಗೂ ಸರಿಯಾಗಿ ಗೊತ್ತಿರುತ್ತೆ. ಇವತ್ತಿನ ಈ ಕ್ರೆಡಿಟ್ ಪಾಲಿಟಿಕ್ಸ್ ಯಾವ ಮಟ್ಟಿಗೆ ನಡೀತು ಅನ್ನೋದು ಎಲ್ರಿಗೂ ಗೊತ್ತಿದ್ದಂಥ ವಿಷಯ. ಸಂಸದರ ಮತ್ತು ಮಾಜಿ ಸಂಸದರು ಹಾಗೂ ಮಾಜಿ ಕೇಂದ್ರ ಸಚಿವರ ನಡುವೆ ನಡೆದಂತಹ ಒಂದು ಕ್ರೆಡಿಟ್ ವಾರ್ ಇವತ್ತು ತಾರಕೇರಿತು. ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿರುವಂತಹ ಕಾಮಗಾರಿ, ಏನು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮದ ಸಮಯದಲ್ಲಿಯೇ ಈ ಒಂದು ಕ್ರೆಡಿಟ್ ವಾರ್ ನಡೆದಿರುವಂಥದ್ದು ಮತ್ತು ಬಿಜೆಪಿ ಕಾರ್ಯಕರ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು. ಅವರನ್ನ ನಂತರ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ಬಿಜೆಪಿ ನಾಯಕರ ನಡುವೆ ವಾಗ್ವಾದವು ಕೂಡ ನಡೆಯಿತು. ಇವೆಲ್ಲ ವಿಷಯವು ಈಗ ಸಾಮಾನ್ಯವಾದ. ಆದರೆ ಈಗ ಜಿಲ್ಲೆಯ ಜನರು ಅರ್ಥಕೊಳ್ಬೇಕಾಗಿರೋದೇನು, ನಿಜಕ್ಕೂ ಅನುದಾನ ತಂದಿದ್ಯಾರು, ಅನುದಾನ ತಂದಿದ್ದು ಈ ಪ್ರೊಸೆಸ್ ಅಲ್ಲಿ ಖೋಬಾವ್ರೆ ಬಂದು ಉದ್ಘಾಟನೆ ಮಾಡ್ಬೇಕಿತ್ತ, ಅಥವಾ ಈಗಿರುವಂತ ಸಂಸದರಿಗೆ ಹಕ್ಕಿತ್ತ, ಅಥವಾ ಸಚಿವರಿಗೆ ಹಕ್ಕಿತ್ತ, ಏನು ಇದ್ರ ಹಿಂದಿನ ರಹಸ್ಯವೇನು? ಇವತ್ತಿನ ಈ ಒಂದು ಪ್ರೈಮ್ ಟೈಮ್ ನಲ್ಲಿ ಇದನ್ನೇ ಅರ್ಥ ಮಾಡ್ಕೊಳ್ಳೋಣ. ಮತ್ತು ಈ ರಾಜಕಾರಣಿಗಳು ಕೇವಲ ಕ್ರೆಡಿಟ್ ವಾರಿಗಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಥವಾ ನೈಜವಾಗಿ ಅಭಿವೃದ್ಧಿಯ ಬಗ್ಗೆ ಅವರಿಗೆ ಚಿಂತೆ ಇದೆ ಅನ್ನೋದನ್ನ ಇವತ್ತಿನ ಈ ಒಂದು ಪ್ರೈಮ್ ಟೈಮ್ ನಲ್ಲಿ ಚರ್ಚೆ ಮಾಡೋಣ. ಇವತ್ತಿನ ಈ ಪ್ರೈಮ್ ಟೈಮ್ ನಲ್ಲಿ ನನ್ನ ಜೊತೆಗೆ ನಮ್ಮ ಸಂಸ್ಥೆಯ ಪ್ರಧಾನ ಸಂಪಾದಕರು ಕೂಡ ಇದ್ದಾರೆ. ಅವ್ರ ಜೊತೆ ಚರ್ಚೆಯನ್ನ ಮಾಡೋಣ. ಸರ್, ಮೊಟ್ಟ ಮೊದಲನೇದಾಗಿ ಇವತ್ತಿನ ಪ್ರೈಮ್ ಟೈಮ್ಗೆ ಸ್ವಾಗತ. ನಮಸ್ಕಾರ. ಈಗ ಭಗವಂತ ಖೋಬಾವ್ರು ಹೇಳೋ ಪ್ರಕಾರ ಪಾಪ್ನಾಶ್ ದೇವಸ್ಥಾನದ ಅಭಿವೃದ್ಧಿಗೆ 22.41 ಕೋಟಿ ರೂಪಾಯಿ ಅನುದಾನ ತಂದಿರೋದು ನಾನು. ನನ್ನ ಅವಧಿಯಲ್ಲಿ ಪ್ರಧಾನಿ ಮೋದಿ ಅವರು ನೀಡಿದ ಈ ಕೊಡುಗೆಯನ್ನ ಮರೆಮಾಚಲು ಈಶ್ವರ್ ಖಂಡ್ರೆ ಹಾಗೂ ಅವರ ಮಗ ಹೊರಟಿದ್ದಾರೆ ಅಂತ ಭಗವಂತ ಖೋಬಾವ್ರು ಆರೋಪ ಮಾಡ್ತಾರೆ. ಮತ್ತು ಈಗಾಗಲೇ 2024 ಮಾರ್ಚ್ 7ನೇ ತಾರೀಕು ಪ್ರಧಾನಿ ಮೋದಿ ಅವರು ವರ್ಚುವಲ್, ಅಂದ್ರೆ ಈಗೇನು ಡಿಜಿಟಲ್ ಇಂಡಿಯಾದಲ್ಲಿ ಆನ್ಲೈನ್ ಮುಖಾಂತರ ಅವರು ಅದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಇವತ್ತು ಜಿಲ್ಲಾಧಿಕಾರಿ ಅವರ ಪತ್ರ ಏನು ನಾವು ನೋಡ್ತೀವೋ ಅದರಲ್ಲಿ ಸ್ಪಷ್ಟವಾಗಿದೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಮತ್ತೆ ಜಿಲ್ಲೆ ಜನಪ್ರತಿನಿಧಿಗಳು ಅಂತ ಇದೆ ಸರ್. ಸರ್, ಈ ಒಂದು ಕ್ರೆಡಿಟ್ ಪಾಲಿಟಿಕ್ಸ್ ನ ಬಗ್ಗೆ ಬೀದರ್ ಜನರಿಗೆ ನಾವು ಏನ್ ಹೇಳ್ಬೇಕು ಸರ್? ಒಂದೇ ಮಾತರ ನನ್ನ ಜಿಲ್ಲೆಯ ಹಾಗೂ ಕರ್ನಾಟಕ ರಾಜ್ಯದ ಸ್ವಾಭಿಮಾನಿ ನಾಗರಿಕರಿಗೆ ನಾನು ಸ್ಪಷ್ಟವಾಗಿ ತಿಳಿಬಯಸ್ತೇನೆ. ರಾಜಕೀಯ ಬೇಕು, ಜೀವನದಲ್ಲಿ ರಾಜಕೀಯ ಇಲ್ಲದೆ ರಾಜಕಾರಣ ಮಾಡಲಿಕ್ಕಾಗೋದಿಲ್ಲ. ಆದರೆ ಅಭಿವೃದ್ಧಿ ಕಾರ್ಯದಲ್ಲಿ ರಾಜಕೀಯ ಮಾಡುವುದು ಕೆಳಮಟ್ಟದ ರಾಜಕೀಯ. ಮತ್ತು ಎರಡನೇದು, ಮೊದಲಿನ ಸಂಸದರಾಗಲಿ ಈಗಿನ ಸಂಸದರಾಗಲಿ ಯಾರು ತಮ್ಮ ಮನೆಯಿಂದ ಹಣ ತಂದಿಲ್ಲ ಎಂಬುದನ್ನು ಜನರು ಸ್ಪಷ್ಟ ಮನಗಾಣಬೇಕು. ಈ ಹಣ ಸಮಾಜದ್ದು, ನಾಗರಿಕರದು, ಸರ್ಕಾರ ಕೊಟ್ಟಿದ್ದಂಥ ಹಣ, ಸರ್ಕಾರ ಕೂಡ ಜನರಿಂದ ತಗೊಂಡಿದ್ದ ಹಣನೇ ಅದು ಸಾರ್ವಜನಿಕರು ಕೊಟ್ಟಾರೆ. ಪಾಪನಾಶ್ ದೇವಸ್ಥಾನಕ್ಕೊಂದು ಇತಿಹಾಸ ಇದೆ. ಶ್ರೀ ರಾಮಚಂದ್ರ ಅವರು ಈ ಮೂರ್ತಿಯನ್ನು, ಈ ಲಿಂಗವನ್ನು ಸ್ಥಾಪನೆ ಮಾಡಿದ್ರು ಅಂಥೇಳಿ ಒಂದು ಐತಿಹಾಸಿಕ ಪರಂಪರೆ ಇದೆ. ಅದು ಸತ್ಯನೂ ಇದೆ. ಇಂಥ ಒಂದು ಪವಿತ್ರ ಕಾರ್ಯದ ಅಭಿವೃದ್ಧಿಯಲ್ಲಿ ಈ ಜಗಳ ಆಡೋದು ನೋಡಿದ್ರೆ ನಮ್ಮ ಹಳ್ಳಿಯಾಗ ಒಂದು ಮಾತಾಡ್ತಾರೆ, ಕಬ್ಬು ಮಾಲಕಂದು ಜಗಳ ನರಿಗಳದು ಅಂತ. ಕಬ್ಬು ಮಾಲಕ ಬೆಳೆಸನ, ನರಿಗಳು ಕಚ್ಚಾಡ್ತಾ ಇದ್ದಾವೆ, ನಾ ತಿರ್ಲಿ ನೀ ತಿರ್ಲಿ ಅಂತ. ಆ ರೀತಿಯಿಂದ ಆಗಬಾರ್ದು. ಎರಡನೇದು, ಇವಾಗ ಖೂಬಾ ಅವರು ಹೇಳೋದು ನಿಜ. ಅವರು ಸಂಸದರಿದ್ದಾಗ ಬೇಕಾದಷ್ಟು ಪ್ರಯತ್ನ ಮಾಡಿ ಅದು ಪ್ರಸಾದ ಯೋಜನೆಯಲ್ಲಿ ಪಾಪನಾಶ ದೇವಸ್ಥಾನದ ಅಭಿವೃದ್ಧಿಗಾಗಿ ಪ್ರಯತ್ನ ಮಾಡಿದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿಯವರು ಅದು ಉದ್ಘಾಟನೆಯನ್ನು ಮಾಡಿದ್ದಾರೆ, ಶಂಕುಸ್ಥಾಪನೆ ಆನ್ಲೈನ್ ಮುಖಾಂತರ ಮಾಡಿದ್ದಾರೆ. ಸಂತೋಷ ಸಂಗತಿ. ಆದರೆ ಆ ಹೊತ್ತಿಗೆ ಹಣ ಬಿಡುಗಡೆ ಆಗಿತ್ತಾ ಒಂದು ಪ್ರಶ್ನೆ ಬರ್ತದೆ. ಆ ಹೊತ್ತಿಗೆ ಖಜಾನೆಯಲ್ಲಿ ಬಂದು ಕಾಮಗಾರಿ ಚಾಲನೆ ಮಾಡಲಿಕ್ಕೆ ಯಾರಾದರೂ ಅಡ್ಡಿ ಮಾಡಿದ್ದಾರಾ? ಇಲ್ಲ. ಅಂದರೆ ಚಾಲನೆ ಆಗಿತ್ತು, ಹಣ ಬಂದಿದ್ದಿಲ್ಲ. ಆದರೆ ಇತ್ತೀಚೆಗೆ ಸಾಗರ್ ವಯಸ್ಸಿನಲ್ಲಿ ಸಣ್ಣವ್ರು ಇರ್ಬೋದು, ಅಥವಾ ಅವ್ನ ರಾಜಕೀಯ ಹಿನ್ನೆಲೆ ಬೇರೆ ಏನಾರ ಇರ್ಬೋದು, ಅದೆಲ್ಲ ನಮಗೆ ಬೇಕಾಗಿಲ್ಲ. ಒಬ್ಬ ಯುವಕ ಈ ಖೂಬಾ ಅವರು ಮಾಡಿದಂಥ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ, ಅದಕ್ಕೆ ಕಟ್ಟು ಮಾಡಿಲ್ಲ.
ಖೂಬಾ ಅವರು ಏನು ಪ್ರಯತ್ನ ಪಟ್ಟು ಶಾಂಕ್ಷನ್ ಮಾಡಿದ್ರು, ಆ ಹಣನ ತರ ಸಲುವಾಗಿ ಸಾಗರ್ ಅವರು ಪ್ರಯತ್ನ ಮಾಡಿದ್ದಾರೆ. ಅದನ್ನು ಮೆಚ್ಚಲೇಬೇಕು, ಇಬ್ಬರು ಸಂತೋಷ ಪಡಬೇಕು. ಖೂಬಾ ಅವರು ಮಂಜೂರಿ ಮಾಡಿದ್ರು, ಸಾಗರ್ ಅವರು ಹಣ ತಂದರು. ಇವಾಗ ಅದನ್ನು ಕಾಮಗಾರಿ ಚಾಲನೆಯಲ್ಲಿ ಮಾಡಬೇಕಾಗ್ತದೆ. ಉಸ್ತುವಾರಿ ಮಂತ್ರಿ ಯಾರೇ ಇರಲಿ, ಸರ್ಕಾರಿ ಯಾವುದೇ ಪಕ್ಷದಿರಲಿ, ಅವರು ಮಾಡಬೇಕಾಗ್ತದೆ. ಈ ಹೊತ್ತಿಗೆ ಚಾಲನೆ ಮಾಡೋ ಹೊತ್ತಿಗೆ ಬಿ ಜೆ ಪಿಯವರು ಆಂದೋಲನ ಮಾಡೋದು ಸರಿಯಲ್ಲ. ಯಾಕಂದರೆ ಅವರು ಸಹ ಅದರಲ್ಲಿ ಭಾಗಿಯಾಗಬೇಕು. ಅವರು ಶಾಸಕರಿದ್ದಾರೆ, ಅವ್ರಿಗೂ ಇನ್ವಿಟೇಷನ್ ಹೋಗುತ್ತೆ. ಅವರು ಬಿ ಜೆ ಪಿ ಇರಲಿ ಯಾರೇ ಇರಲಿ, ಅವ್ರವ್ರ ಸ್ಥಾನ ಪ್ರಕಾರ ಅವ್ರಿಗೆ ಹೋಗ್ತದೆ. ಒಂದು ಹೊತ್ತಿಗೆ ಆ ಇನ್ವಿಟೇಷನ್ನಲ್ಲಿ ಜಿಲ್ಲಾಧಿಕಾರಿ ಬಿ ಜೆ ಪಿಯ ಶಾಸಕರ ಹೆಸರು ಕೊಟ್ಟಿಲ್ಲ ಅಂದರೆ ಅದ್ರ ಬಗ್ಗೆ ಅಪವಾದ ಮಾಡ್ಬೋದು. ಆದರೆ ಅವ್ರು ಕೆಲಸ ಮಾಡೋ ಹೊತ್ತಿಗೆ ನಾವು ತಂದಿದ್ದೀವಿ, ನೀವು ಕ್ರೆಡಿಟ್ ತೊಗೋತೀರಿ. ನೀವಿಬ್ಬರು ಕ್ರೆಡಿಟ್ ತೊಗೊಳ್ಳೋದಲ್ಲ, ಜನರ ಹಣ ರೀ. ನಿಮ್ಮಿಬ್ಬರಿಗೂ ಕ್ರೆಡಿಟ್ ಬರೋದಿಲ್ಲ. ನಿಮ್ಮ ಕಾಲಕ್ಕೆ ನೀವು ಪ್ರಾಮಾಣಿಕವಾಗಿ ನೌಕರಿ ಮಾಡೀರಿ. ನೀವು 5 ವರ್ಷ ಸಲುವಾಗಿ ನೌಕರಿ ಮಾಡಲು ಜನಪ್ರತಿನಿಧಿಯನ್ನು ನಿಮಗೆ ಕಳಿಸ್ಯಾರ. ಈ ನೌಕರಿ ಶಬ್ದ ಯಾಕೆ ಬಳಸ್ತೀನಿ ಅಂದರೆ ನಿಮಗೆ ಪಗಾರ ಕೊಡ್ತಾರೆ. ನೀವು ವೇತನ ತೊಗೊಂಡು ಕೆಲಸ ಮಾಡ್ತೀರಿ, ಪುಕ್ಕಟ ಸೇವಾ ಅಲ್ಲ. ನೀವು ರೊಕ್ಕ ತೊಗೊಂಡು ಮಾಡ್ತಾ ಇದ್ದಾಗ ನೀವು ಸೇವಾ ಮಾಡ್ತಾಯಿದ್ರಿ, ಅದ್ರ ಬಗ್ಗೆ ನಮ್ಮದು ಅಭ್ಯಂತರ ಇಲ್ಲ. ಪ್ರಾಮಾಣಿಕವಾಗಿ ಸೇವಾ ಮಾಡೀರಿ, ಅದಕ್ಕೆ ನಿಮಗೆ ನಾವು ಜನರು ಧನ್ಯವಾದ ಹೇಳ್ತೀವಿ. ಆದರೆ ಈ ರೀತಿ ಜಗಳ ಆಡಿ ಜನರ ನಡುವೆ ಒಂದು ನಾಟಕ ನಿರ್ಮಾಣ ಮಾಡ್ತೀರಿ, ಇದಕ್ಕೂ ರಾಜಕೀಯಕ್ಕೂ ಶೋಭೆ ಅಲ್ಲ, ಜನರಿಗೂ ಶೋಭೆ ಅಲ್ಲ. ಬೀದರ್ ಅಂತ ಒಳ್ಳೆಯ ಜಿಲ್ಲೆಗಿದು ಶೋಭೆ ತರ್ತಕ್ಕಂಥದ್ದಲ್ಲ. ಅದು ಅಲ್ಲದೆ ದೇವ್ರ ಹೆಸರಿನಲ್ಲಿ ಈ ರೀತಿ ಮಾಡೋದಲ್ಲ. ಮತ್ತೊಂದು ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಯಾಕೆ ಜಗಳ ಪ್ರಾರಂಭ ಆಯಿತು? ನಾನು ಬೆಲ್ದಾಳಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಅವ್ರು ಬಿ ಜೆ ಪಿ ಅಂತ ಅಲ್ಲ, ಒಬ್ಬ ಒಳ್ಳೆ ಕಾರ್ಯಕರ್ತ ಅಂತ. ಯಾಕಂದರೆ ಅವರು ಪೊಲೀಸರ ಜೊತೆಗೆ ಸಂಭಾಷಣೆ ಮಾಡ್ತಾ ಇದ್ದಾಗ ಹೇಳಿದ್ದಾರೆ, ನಾನು ಶಾಸಕ ಇದ್ದೀನಿ, ನಾನು ಹೊಣೆಗಾರಿ ತಗೊಳ್ತೀನಿ, ನಾವಲ್ಲಿ ಹೋಗಿ ಪೂಜೆ ಮಾಡಿ ಬರ್ತೀವಿ ಅಂತ. ಏನಾದರೂ ತಪ್ಪಾದರೆ ನಾನು ಜವಾಬ್ದಾರಿ ಇದ್ದೀನಿ ಒಬ್ಬ ಶಾಸಕರಾಗಿ. ಈ ರೀತಿಯಲ್ಲಿ ಹೇಳ್ತಾ ಇದ್ದಾಗ ಅವರಿಗೆ ಪೂಜಾಕ್ಕೆ ಹೋಗಲಿಕ್ಕೆ ಅಡ್ಡಿ ಮಾಡೋದು ಇದು ಪೊಲೀಸರು ನೆಟ್ಟಗಲ್ಲ. ಅವರು ಇರ್ಬೋದು, ಅಲ್ಲಿ ಹೋಗಿ ಗದ್ದಲ ಆಗ್ತದ್ರಿ, ಇಲ್ಲೋಗಿ ಇದು ಆಯ್ತದ್ರಿ ಅಂದರೆ ಏನರ್ಥ? ಒಬ್ಬ ಶಾಸಕ ಕೊಡ್ತಕ್ಕಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಒಪ್ಪೋದಿಲ್ಲ ಅಂದರೆ ಯಾರ ಮಾತು ಒಪ್ತೀರಿ? ಯಾರ ಕಳ್ರು ಹೇಳಿದ್ದು ನಂಬುತ್ತರ? ನಾ ಇಲ್ಲಿ ಕಳ್ರಿಗೆ ಮಾಡೀನಿ ಸರ್ ಅಂದ್ರೆ ಅವು ಒಪ್ಪ್ಯಾನ ಅಂತ ಬರೀತೀರಿ. ಎದ್ರ ಮೇಲಿಂದ ಒಪ್ತೀರಿ? ಒಬ್ಬ ಕಳ್ಳು ಹೇಳೋಣಂತ ಒಪ್ತಾರೆ. ಆದರೆ ಒಬ್ಬ ಶಾಸಕ ಹೇಳಿದ್ದಕ್ಕೆ ಒಪ್ಪಲಾರ್ದಕ್ಕೆ ಅಲ್ಲಿ ಆಂದೋಲನ ಪ್ರಾರಂಭ ಆಯಿತು ಅಂತ ತಿಳಿದು ಬರ್ತದೆ. ಪೊಲೀಸರ ಮೇಲೆ ಜವಾಬ್ದಾರಿ ಇದೆ. ಒಂದು ಹೊತ್ತಿಗೆ ಅಲ್ಲಿ ಗದ್ದಲ ಆಯ್ತು ಅಂದರೆ ನೀವು ಮೊದಲೇ ಯಾಕೆ ತಡೆದಿಲ್ಲ ಅಂತ ಬೈತಾರೆ. ಆದರೆ ತಡೆದ್ರೆ ಯಾಕೆ ತಡೆದ್ರಿ ಅಂತಲೂ ಬೈತಾರೆ. ಆದರೆ ಒಬ್ಬ ಶಾಸಕರು ಜವಾಬ್ದಾರಿ ತಗೊಂಡ ಮೇಲೆ ಅವ್ರದ್ದು ಉಲ್ಲೇಖ ತಗೊಂಡು ಅವ್ರಿಗೆ ಬಿಟ್ಟರೆ ನಾಳೆ ಅವ್ರು ಜವಾಬ್ದಾರ ಆಗ್ತಾರೆ. ಪೊಲೀಸರಿಗೆ ಏನೂ ಬರೋದಿಲ್ಲ. ಗದ್ದಲ ಆದರೆ ಶಾಸಕರು ಜಿಮ್ಮೆದಾರ ಆಗ್ತಾರೆ. ಅಲ್ಲಿ ವಿಧಾನಸಭಾದಲ್ಲಿ ಅವರು ಕಟಗರಿಯಲ್ಲಿ ನಿಲ್ತಾರೆ. ಇಂಥ ರೀತಿ ಇದ್ದಾಗ ಪೊಲೀಸರು ತಡೆ ಉಂಟು ಮಾಡಿ ಈ ಗದ್ದಲಕ್ಕೆ ಕಾರಣ ಆದರು ಅಂತ ಸಹಿತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ ಪೊಲೀಸರ ಮೇಲೆ ಆರೋಪ ಅಂತಲ್ಲ, ಫ್ಯಾಕ್ಟು. ಅದನ್ನು ನಾವು ತಿಳ್ಕೊಳ್ಬೇಕು. ಈ ರೀತಿಯಿಂದ ಕೋಟ್ಯಾವಧಿ ರೂಪಾಯಿ ಬಂದಿದ್ದ ಅಭಿವೃದ್ಧಿ ಕಾರ್ಯಕ್ಕೆ ಈ ರೀತಿ ಅಡ್ಡಿ ಮಾಡೋದು ಸರಿಯಲ್ಲ. ಈಗಲಾದರೂ ಇಬ್ಬರು ರಾಜಕಾರಣಿಗಳು ಒಂದು ಕೆಲಸ ಆಗಬೇಕಾಗಿತ್ತು. ಏನಂದರೆ ಇಬ್ಬರು ಕೂಡಿಕೊಂಡು ಇದು ಚಾಲನೆ ಕೊಡಬೇಕಾಗಿತ್ತು. ಆದರೆ ಈ ಎಮ್ ಎಲ್ ಎಗಳು ಅಲ್ಲಿ ಹೋಗಬೇಕಾಗಿತ್ತು, ಇನ್ವಿಟೇಷನ್ ಕಾರ್ಡ್ನಲ್ಲಿದೆ. ಅದರಲ್ಲಿ ಬೆಲ್ದಾಳಿಯವರು ಹೋಗಬೇಕಾಗಿತ್ತು, ಸಿದ್ದು ಪಾಟೀಲರು ಹೋಗಬೇಕಾಗಿತ್ತು, ಬೇರೆಯವ್ರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಹೋಗಬೇಕಾಗಿತ್ತು. ಅವರು ಹೋಗಿಲ್ಲ. ಯಾರು ಹೋಗಬೇಕಾಗಿತ್ತು ಅವರು ಹೋಗಿಲ್ಲ. ಹೋಗದೆ ಇದ್ದವರು ಜಗಳ ಆಡೋದು ಇದು ಸರಿಯಲ್ಲ. ಕ್ರೆಡಿಟ್ ಯಾರು ತಗೊಳ್ತೀರಿ? ಏನು ಕ್ರೆಡಿಟ್ ಅಂದ್ರೆ ನೀವು ಏನು ತಗೊಳ್ತೀರಿ? ಮನೆದು ಏನಾರ ರೊಕ್ಕ ಕೊಡ್ತಾಯಿದ್ರಿ? ಯಾರ ನಿಮಗೆ ಕಾಲಕ್ಕೆ ಕೆಲಸ ಆಗಿದೆ, ನಿಮಗೆ ನಾವು ಧನ್ಯವಾದ ಹೇಳ್ತೀವಿ, ನಾವು ಓಟ್ ಕೊಟ್ಟಿದ್ದು ಸಾರ್ಥಕ ಆಯಿತು ಅಂತೇಳಿ. ಆದರೆ ನಾನೇ ಮಾಡಿದೆ, ನೀನೇ ಮಾಡಿದೆ, ನೀವು ಮಾಡೋದು ಕರ್ತವ್ಯ ರೀ. ಅದು ಮಾಡಿಲ್ಲ ಅಂದರೆ ನೀವು ಸಂಸದರಾಗಿದ್ದು ಕಲಂಕ. ಸಂಬಳನೂ ಬರುತ್ತೆ ಸರ್.
ಸಂಸದರಿಗೂ ಸಂಬಳ ಬರುತ್ತೆ ಮತ್ತು ಮಾಜಿ ಆದವರಿಗೂ ಪೆನ್ಷನ್ ಬರುತ್ತೆ. ಅದೇ ನೀವು ಸಂಬಳ ತಗೊಂಡು ಕೆಲಸ ಮಾಡೋರು ನಂದು ಪೀರಿಯಡು ನಿಂದು ಪೀರಿಯಡು, ನಾನು ಪ್ರಾಮಾಣಿಕವಾಗಿ ಮಾಡೀನಿ, ನಾನು ಸಮಾಜದ ಒಳ್ಳೆ ಸೇವಕನಿದ್ದೀನಿ ಅಂತ ಹೇಳ್ಕೋರಿ, ನಿಮಗೆ ಕ್ರೆಡಿಟ್ ಬರ್ತದೆ. ನಾಲ್ಕು ರೊಕ್ಕ ತಂದೀನಿ, ನೀರು ರೊಕ್ಕ ಯಾರ ಮನೆ ಮಾರ್ಕೊಂಡ್ರು ರೊಕ್ಕ ಕೊಟ್ಟಿಲ್ಲ. ಇದು ಸಮಾಜದ ದುಡ್ಡು, ಸಮಾಜಕ್ಕಾಗಿ ಹತ್ತಬೇಕು. ಆದರೆ ಸಮಾಜದಲ್ಲಿ ಈ ರೀತಿ ಗೊಂದಲ ಎಬ್ಬಿಸಿದ್ರೆ ಮುಂದೆ ನಿಮ್ಮಂಥವ್ರಿಗೆ ಜನಪ್ರತಿನಿಧಿಯಾಗಿ ಕಳಿಸ್ಬಾರ್ದ ಅಂಥೇಳಿ ಜನರು ವಿಚಾರ ಮಾಡಬೇಕಾಗ್ತದೆ. ನೀವು ಸಣ್ಣ ಸಣ್ಣ ಮಾತಿನ ಸಲುವಾಗಿ ಮನೆ ಜಗಳ ಆಡ್ಕೊಂಡಂಗೆ ಮಾಡಿಕೊಂಡ್ರೆ ಜನರಲ್ಲಿ ಒಂದು ತಮಾಷೆ ಮಾಡಿಟ್ರಿ. ಇವತ್ತು ಪಾಪನಾಶ ಮಂದಿರ, ಪವಿತ್ರ ಮಂದಿರ, ಅದ್ರ ಚರ್ಚೆಯನ್ನು ನೋಡಿದ್ರೆ ಜನರು ನಗ್ತಾ ಇದ್ರು, ಜನರಿಗೆ ಆಶ್ಚರ್ಯ ಆಗ್ತಾ ಇತ್ತು, ಇವ್ರು ತಮ್ಮ ಮನೆ ಜಗಳ ಆಡ್ತಾ ಇದ್ದಾರೆ ಏನೋ ಅನ್ನಂಗೆ. ಎರಡನೇದು ಒಂದು ವಿಷಯ ಮತ್ತೆ ಚರ್ಚೆಯಲ್ಲಿ ಬಂತು, ಅಲ್ಲಿ ಕೇಂದ್ರ ಮಂತ್ರಿಯವರು ಫೋಟೋ ಅವರು ಪರ್ಮಿಷನ್ ಇಲ್ಲದೆ ಹಾಕಿದ್ದಾರೆ ಅಂತ. ಅದು ಆ ಸಂಸದರು ಹಾಕಿದವರು ಜವಾಬ್ದಾರ ಆಗ್ತಾರೆ, ಪೊಲೀಸರು ಜವಾಬ್ದಾರ ಆಗ್ತಾರೆ, ಅಥವಾ ಜಿಲ್ಲಾಧಿಕಾರಿಯವರು ಅದ್ರ ಜವಾಬ್ದಾರ ಆಗ್ತಾರೆ. ಅದಕ್ಕೆ ಜಗಳ ಹಾಕಬೇಕು, ಅದ್ರ ಬಗ್ಗೆ ಪತ್ರ ಬರೀರಿ, ಯಾರು ಅಧಿಕಾರಿಗಳ ಮೇಲೆ ಹಾಕಿದ್ರು, ಯಾಕೆ ಹಾಕಿದ್ರು ಅಂತ. ಅಥವಾ ಕೇಂದ್ರ ಸರ್ಕಾರದ ಮಂತ್ರಿ ಏನಿದ್ದಾರೆ, ನನ್ನ ಅನುಮತಿ ಇಲ್ಲದೆ ನಾನು ಫೋಟೋ ಹಾಕಿದ ಅಪರಾಧದ ಅಂತ ಹೇಳಿ ಯಾಕೆ ಹಾಕಿದ್ದಾರೆ ಅಂದರೆ ಅವ್ರು ಅದ್ರ ಮಂತ್ರಿ ಇದ್ದಾರೆ, ಅದಕ್ಕೆ ಅವ್ರು ಹಾಕಲೇಬೇಕು. ಯಾಕಂದರೆ ಇಂಥವ್ರ ಕಾಲಕ್ಕೆ ಇವ್ರು ಹಣ ಕೊಟ್ಟಾರ ಅಂಥೇಳಿ ಅವ್ರಿಗೆ ನೆನೆಸ್ಕೊಂಡಾರೆ, ಅದೇನು ತಪ್ಪು ಮಾಡಿಲ್ಲ. ಇಲ್ಲಿ ಏನೂ ಕೆಲಸ ಮಾಡಲಾರ್ದೆ ಫೋಟೋಗಳು ಹಾಕ್ಕೋತ್ರಿ, ಅವ್ರು ಹಣ ಕೊಟ್ಟಾರ, ಅವ್ರು ಫೋಟೋ ಹಾಕಿದ್ರೆ ಯಾಕೆ ಹಾಕಿದ್ರು ಅಂತಂದರೆ ತಪ್ಪಾಗ್ತದೆ. ಆದರೆ ಜಿಲ್ಲಾಧಿಕಾರಿಯವರು ಸಹ ಇಂಥ ಕಾರ್ಯದಲ್ಲಿ ಒಳ್ಳೆ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕು. ಮತ್ತು ತಾವು ಏನು ಹೇಳಬೇಕಾಗಿಲ್ಲ ಖಂಡಿತವಾಗಿ ಹೇಳಿ ಇಬ್ಬರಿಗೂ ಕೂಡಿಸಿ, ಅಥವಾ ಜಿಲ್ಲಾಧಿಕಾರಿಯವರು ಇಂಥ ಪರಿಸ್ಥಿತಿ ನೋಡಿ ಇಬ್ಬರಿಗೂ ಕರೆಸ್ಕೊಂಡು ಒಂದು ಸಮನ್ವಯ ಸಭೆ ಮಾಡಿ ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತು. ಅದು ಮಾಡಲಾರ್ದೆ ಪೊಲೀಸ್ ನಿಂದಿರಿಸಿ ಎಲ್ಲಾದರೂ ಒಂದು ಏನಾರ ಡಾಕ ಆಗ್ತಾಯಿದೆ, ಕೊಲೆ ಆಗ್ತಾಯಿದೆ, ಅಲ್ಲಿ ವ್ಯವಸ್ಥೆ ಮಾಡಿದಂಗೆ ಮಾಡಿದ್ರೆ ಪೂಜಾಕ್ಕೆ ಹೋಗ್ಲಿಕ್ಕೆ ಸುದ್ದ ಬಿಟ್ಟಿಲ್ಲ ಅಂದರೆ ತಪ್ಪಾಗ್ತದೆ. ಹಾಂ, ಗುಂಡಾಗರ್ದಿ ಮಾಡಿ ಯಾರಾದರೂ ಜನರು ನುಗ್ತಾ ಇದ್ದಾರೆ ಅಂದರೆ ನೀವು ತಡಿಬೇಕು, ಪೊಲೀಸರ ಕರ್ತವ್ಯ ಶಾಂತಿಯನ್ನು ಕಾಪಾಡೋದು. ಆದರೆ ಶಾಸಕರು ಜವಾಬ್ದಾರಿ ತಗೊಳ್ತಾ ಇದ್ದಾಗ ಅದನ್ನು ತಡೆದು ಅಪರಾಧ. ಒಬ್ಬ ಶಾಸಕ ಜವಾಬ್ದಾರಿ ತಗೊಂಡಾಗ ಅದಕ್ಕೆ ಬೆಲೆ ಇದೆ, ಶಾಸಕರಿಗೊಂದು ಕಿಮ್ಮತ್ತಿದೆ. ಅದಕ್ಕೆ ಅವ್ರ ಆಜ್ಞೆಯನ್ನು ಪಾಲನೆ ಮಾಡದೇ ಇದ್ರೂ ಅವ್ರು ಹೇಳಿದ್ಕೆ ಅವ್ರ ಕಡೆ ಒಂದು ಕಾಗದ ಲೆಟ್ರ್ ಬರೆಸ್ಕೋರಿ, ಇಲ್ಲಿ ನಾನು ಜನರಿಗೆ ತೊಗೊಂಡು ಹೋಗ್ತೀನಿ, ಏನಾದರೂ ಇದ್ರೆ ನಾನು ಜವಾಬ್ದಾರಿ ಇದ್ದೀನಿ ಅಂತ. ಅದು ಮಾಡ್ಬೋದು ಎಸ್ ಪಿ ಅವರು. ಆದರೆ ಬಿಜೆಪಿ ಅವ್ರದ್ದು ಏನಿತ್ತು ಸರ್, ಭಗವಂತ ಖೋಬಾ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ನಡೆಸೋರು ಏನು ಹೇಳ್ತಾರೆ, 10ನೇ ತಾರೀಕು ಇದು ಮುಂಜಾನೆ 10 ಗಂಟೆಗೆ 7ನೇ ತಾರೀಕಿನಂದು 10 ಗಂಟೆಗೆ ನಾನು ಅಭಿಷೇಕ ಪೂಜೆ ನಾನು ಮಾಡಿ ಬರ್ತೀನಿ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ. ಅದೇ ವೇಳೆ ಈಶ್ವರ್ ಖಂಡ್ರೆ ರಾಜಕೀಯದ ಕೊನೆ ಕಾಲದಲ್ಲಿದ್ದಾರೆ ಅಂತ ಒಂದಿಷ್ಟು ರಾಜಕೀಯ ಆರೋಪಗಳನ್ನು ಮಾಡಿ ಮಾಹಿತಿ ಕೊಡ್ತಾರೆ. ಆದರೆ ಜಿಲ್ಲಾಡಳಿತ ಶಂಕುಸ್ಥಾಪನೆ ಕಾರ್ಯಕ್ರಮವಲ್ಲ, ಪ್ರಸಾದ್ ಯೋಜನೆ ಕಾಮಗಾರಿ ಉಸ್ತುವಾರಿ ಸಚಿವ ಖಂಡ್ರೆ ಅವರು ಕೂಡ ಅವತ್ತು ಬೆಳಗ್ಗೆ 11 ಗಂಟೆಗೆ ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಸ್ಪಷ್ಟೀಕರಣ ಕೊಡ್ತಾರೆ. ಅಂದ್ರೆ ಅವ್ರು 10 ಇವ್ರದ್ದು 11. ಒಂದು ಇಲ್ಲಿ ವಿಚಾರ ಮಾಡ್ತಕ್ಕಂಥದ್ದು ಒಂದಿದೆ, ಖೂಬಾ ಅವರಿಗೆ ಇವತ್ತಿನ ತಾರೀಕಿಗೆ ಮುಂಜಾನೆ ಪೂಜೆ ಮಾಡೋದು ಯಾಕೆ ತಲೆಯಲ್ಲಿ ಬಂತು? ಏನು ಪಾಪನಾಥವ್ರು ಎಲ್ಲಾರ ಓಡಿ ಹೋಗ್ತಿದ್ರ? ಅದಕ್ಕೆ ಮೊದಲೇ ಒಂದು ದಿವಸ ಅಥವಾ ಅದು ಆದಮೇಲೆ ಒಂದು ದಿವಸ ಮಾಡಿದ್ರು ಏನೂ ಹೋಗ್ತಿದ್ದಿಲ್ಲ. ಆದರೆ ಇದು ಖಂಡ್ರೆ ಅವ್ರದ್ದು ಕೊನೆ ತಾರೀಕದ ಅಂತ ಹೇಳೋದು, ಅಥವಾ ಇವ್ರದ್ದು ಕೊನೆ ತಾರೀಕದ ಅಂತ ಹೇಳೋದು ಅವ್ರದ್ದು ರಾಜಕೀಯ. ಅವ್ರು ರಾಜಕೀಯದಲ್ಲಿ ಕಚ್ಚಾಡ್ತಾರೆ, ಅವ್ರು ಆಡ್ಕೊಳ್ಳಿ, ನನಗೆ ಅದ್ರ ಬಗ್ಗೆ ಇದು ಇಲ್ಲ. ಜನರು ಯಾರಿಗೆ ನಂಬ್ತಾರೋ ನಂಬ್ತಾರೆ. ಅವ್ರು ಕಾಂಗ್ರೆಸ್ದವ್ರು ಇರಲಿ, ಬಿ ಜೆ ಪಿದವ್ರು ಇರಲಿ, ನಮ್ಮ ಸುದ್ದಿವಾಹಿನಿದವರಿಗೆ ಸತ್ಯೇನು ಜನರ ಎದುರಿಗೆ ಬರಬೇಕು. ಇವತ್ತು ಒಂದು ನೆನಪಿಡ್ಬೇಕು ನಾವು, ಅವ್ರು ಪೂಜೆ ಮಾಡೋದು, ಇವ್ರಿಗೆ ಪೂಜೆ ಮಾಡೋದು ಇವತ್ತೇ ಯಾಕೆ ನೆನಪಾಯಿತು? ಅವ್ರು ತಾರೀಖರ ಡಿಕ್ಲೇರ್ ಮಾಡಿದ್ರು ಇವತ್ತಿನ ದಿವಸ ಚಾಲನೆ ಕೊಡ್ತೀವಿ ಅಂಥೇಳಿ, ಡಿ ಸಿ ಅವರು ಹೇಳಿದರು ಚಾಲನೆ ಕೊಡ್ತಾರಂಥೇಳಿ. ಇವತ್ತು ಮುಂಜಾನೆ ಪೂಜೆ, ಮುಂಜಾನೆ ಮಾಡಲ್ದು ನಸಿಗ್ನಾಗ ಹೋಗಿ ಮಾಡಿ ಬರಬೇಕಾಗಿತ್ತು. ಪೂಜಾದು ಸಮಯ ಬ್ರಹ್ಮಿ ಮುಹೂರ್ತ ನಸಿಗ್ನಲ್ಲಿ 3 ರಿಂದ 6 ಗಂಟೆವರೆಗೆ ಇರ್ತದೆ, ಅಷ್ಟೊತ್ತಿಗೆ ಮಾಡ್ಕೊಂಡು ಬರಬೇಕಾಗಿತ್ತು. ಇವ್ರಿಗೆ ಪೂಜಾದ ಮೇಲೆ ಇಷ್ಟೇನೇ ಇದ್ದರೆ. ಆದರೆ 11 ಕಲ್ಲಿದೆ, 10ಕ್ಕೆ ನೀವು ಅಲ್ಲಿ ಪೂಜಾಕ್ಕೆ ಹೋಯ್ತ್ರಿ ಅಂದರೆ ಅದೂ ಒಂದು ರೀತಿ ತಪ್ಪೆ. ಆದರೆ ತಪ್ಪು ಅಂತ ನಾವು ಯಾಕೆ ಅನ್ನೋದಿಲ್ಲ, ದೇವ್ರಿಗೆ ಯಾವಾಗಾದರೂ ನೀವು ಹೋಗ್ಬೋದು. ಆದರೆ ಒಬ್ಬ ಶಾಸಕರು ಜವಾಬ್ದಾರಿ ತೊಗೊಂಡಾಗ ಅವ್ರ ಕಡೆ ತೊಗೊಂಡು ಅವ್ರಿಗೆ ಪೂಜಾಕ್ಕೆ ಬಿಡಬೇಕಾಗಿತ್ತು.
ಯಾರ ಮೇಲೆ ಡೌಟ್ ಇದೆ, ಉಡಾಳಿದ್ದಾರೆ, ಗುಂಡ ಇದ್ದಾರೆ ಅಂತ ಕಾಣಿಸ್ತದೆ, ನಿಮ್ಮ ಕಡೆ ಪೊಲೀಸ್ ಕಡೆ ರೆಕಾರ್ಡ್ ಇದ್ದರೆ ಅಂಥವ್ರಿಗೆ ತಡಿಬೇಕಾಗಿತ್ತು. ನಿಮ್ಮಲ್ಲಿ ರೆಕಾರ್ಡ್ ಇರ್ತದೆ ಯಾರು ಅಂಥವ್ರು ಅಂತ, ಅದ್ರ ಬಗ್ಗೆ ತಡಿಬೇಕು. ಆ ಪೂಜಾಕ್ಕೆ ಹೋಗ್ಲಾಕ ತಡೆದಿದ್ದು ಪೊಲೀಸರು ಸಂಪೂರ್ಣ ತಪ್ಪು. ಇವತ್ತೇ ಪೂಜಾಕ್ಕೆ ಹೋಗ್ತೀವಿ ಅಂತ ಹೇಳೋದು ಬಿ ಜೆ ಪಿಯವ್ರದ್ದು ತಪ್ಪು. ಈ ರೀತಿದು ಆಗಬಾರ್ದು. ಅದು ಒಂದು ನನಗೆ ಸಂತೋಷ ಅನ್ನಿಸ್ತು. ಪೂಜಾಕ್ಕೆ ಈಶ್ವರ್ ಖಂಡ್ರೆ ಅವ್ರು ಕೂತಿಲ್ಲ, ಅವರು ಉಸ್ತುವಾರಿ ಮಂತ್ರಿ. ಹಣ ತಂದು ಸಾಗರಕ್ಕೆ ಪೂಜಾ ಕೂಡಿದ್ರು, ಇದು ಒಪ್ಪಬೇಕು. ಇಲ್ಲದ್ರೆ ನಾನು ಉಸ್ತುವಾರಿ ಮಂತ್ರಿ ಇದ್ದೀನಿ, ನಾನೇ ಪೂಜಾ ಕೂಡ್ತೀನಿ ಅಂಥೇಳಿ ದರ್ಪ ಮರಿಬೋದಾಗಿತ್ತು. ಅವ್ರನ್ನು ತಮ್ಮ ತಾಕತ್ತು ತೋರಿಸ್ಬೋದಾಗಿತ್ತು. ಆದರೆ ಜಾಡತನದಿಂದ ಅವರಲ್ಲಿ ಜೀರಿಕೊಂಡ್ರಾರೆ. ಇದು ಒಪ್ಪಬೇಕಾಗ್ತದೆ. ಅವ್ರು ಕಾಂಗ್ರೆಸ್ದವ್ರು ಇರಲಿ, ಏನೇ ಇರಲಿ. ಆದರೆ ಅವರು ಪೂಜಾಕ್ಕೆ ಸಂಸದರಿಗೆ ಕೂಡ್ಸ್ಯಾರೆ. ಕೇಂದ್ರದ ಬಜೆಟ್ ಇದೆ, ತಂದವ್ ಸಾಗರ್ ಇದ್ದಾನೆ, ನಾನು ಉಸ್ತುವಾರಿ ಮಂತ್ರಿ ಇದ್ದೀನಿ, ನಾನು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ, ಆದರೆ ನಾನು ಹಣಕ್ಕೆ ಜವಾಬ್ದಾರಿ ಇಲ್ಲ ಎಂಬುದನ್ನು ತೋರಿಸಿದ್ದಾರೆ. ಅದನ್ನು ಒಪ್ಪಲೇಬೇಕು. ಆದರೆ ಇಬ್ಬರಿಗೂ ನಂದೊಂದು ವಿನಂತಿ ಇದೆ. ನಾನು ಈ ಜಿಲ್ಲೆಯ ಒಬ್ಬ ಹಿರಿಯ ನಾಗರಿಕನಾಗಿ, ಅಷ್ಟೇ ಅಲ್ಲದೆ ಒಂದು ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕನಾಗಿ ಹೇಳಬಯಸ್ತೀನಿ, ನಮ್ಮ ಜಿಲ್ಲೆಗೆ ಕಚರ ಮಾಡಬೇಡ್ರಿ. ನಮ್ಮ ಜಿಲ್ಲೆ ಒಂದು ಪ್ರತಿಷ್ಠಿತ ಜಿಲ್ಲೆ. ಇಲ್ಲಿ ಒಂದು ಒಳ್ಳೆಯ ನಾಗರಿಕರಿದ್ದಾರೆ. ಇದನ್ನು ಮೇಲಿನವ್ರಿಗೆ ತೋರಿಸ್ಕೊಡ್ರಿ. ನೀವು ನಿಮ್ಮದು ಸ್ವಾರ್ಥಕ್ಕಾಗಿ ನಾನು ದೊಡ್ಡ ನೀವು ದೊಡ್ಡ ಒಂದು ನಮ್ಮ ಬೀದರ್ ಜಿಲ್ಲೆಗೆ ಕಚರ ಮಾಡಬೇಡ್ರಿ. ನಿಮ್ಮ ಮಾನ ಹೋಗತ್ತು, ಆದರೆ ನಮ್ಮ ಮಾನ ಕಳಿಬೇಡ್ರಿ. ನಾವು ನಿಮಗೆ ಓಟ್ ಕೊಟ್ಟು ಆರಿಸಿದ್ವಿ, ನೀವು 3-4 ಸಲ ನೀವು ಆರಿಸಿ ಬಂದಿರಿ ಖೂಬ ಅವರೇ. ಈಗ ಮುಂದೆ ಸಾಗರ್ ಬಂದಾರೆ, ಮುಂದೆ ನೀವು ಬರ್ತಾರೋ ಅವ್ರು ಬರ್ತಾರೋ ಜನರು ವಿಚಾರ ಮಾಡ್ತಾರೆ. ನೀವು ಈ ರೀತಿ ಕಚ್ಚಾಡೋದು ನೋಡಿದ್ರೆ ನೀವು ಇಬ್ಬರಿಗೂ ಸಹಿತ ಜನರು ವಿಚಾರ ಮಾಡಬೇಕಾಗ್ತದೆ. ಆದರೆ ಈ ಪೀರಿಯಡ್ನಲ್ಲಿ ಸಾಗರ್ ಎಲ್ಲಿ ಕಚ್ಚಾಡಿದ ಕಂಡು ಬಂದಿಲ್ಲ. ಅದು ಸಾಗರ್ ಖಂಡ್ರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಇದು ಜನರ ದುಡ್ಡು, ಜನರ ತೆರಿಗೆ ಹಣ. ಅದು ನನಗೆ ಯಾಕೆ ವಯಸ್ಸಿನಲ್ಲಿ ಸಣ್ಣವನ್ನ ಇರ್ಬೋದು, ಆದರೆ ಆತ ಸ್ಪಷ್ಟವಾಗಿ ಹೇಳಿದ್ದಾನೆ, ಇದು ಖಂಡ್ರೆ ದುಡ್ಡು ಅಲ್ಲ, ಇದು ಸಮಾಜದ ದುಡ್ಡು, ಸಮಾಜದ ಕಾರ್ಯ ಅಂಥೇಳಿ. ಅದು ನಾವು ಒಪ್ಪಬೇಕು. ಈಗ ನೀ ತಂದ ಅಂತ ಜಗಳ ಆಡೋದ್ರಲ್ಲಿ ಅರ್ಥ ಇಲ್ಲ. ನೀವು ಮಂಜೂರಿ ಮಾಡಿರಿ, ಇವ್ರ ಕಾಲಕ್ಕೆ ಪ್ರಯತ್ನ ಮಾಡ್ಯಾರ, ನೀವಿಬ್ಬರೂ ಸಂಸದರು, ನಾವು ಒಳ್ಳೆ ರೀತಿಯನ್ನು ಮಾಡಿರಿ. ಈಗ ಜವಾಬ್ದಾರಿಯುತವಾದ ಜನಪ್ರತಿನಿಧಿಗಳು ಇಬ್ರು ಅಲ್ಲಿ ಕಳಪೆ ಕಾಮಗಾರಿ ಆಗದ ಹಾಗೆ, ಭ್ರಷ್ಟಾಚಾರ ಆಗದ ಹಾಗೆ ಒಳ್ಳೆ ರೀತಿ ಕಾಮಗಾರಿ ಮಾಡಿಸ್ಬೇಕು ಮತ್ತು ಅದನ್ನ ಇಬ್ರು ಸೇರಿ ನೋಡ್ಬೇಕು ಸರ್. ಇವರಿಗೆ ದೇವ್ರ ಮೇಲೆ ಅಷ್ಟೊಂದು ಕಾಳಜಿ, ಬೀದರ್ ಜನರ ಮೇಲೆ ಅಷ್ಟೊಂದು ಭಕ್ತಿ, ಇವ್ರು ನಮ್ಮ ಜನ ಅಂತ ಇವ್ರಿಗೆ ಅಷ್ಟು ಗೌರವವಿದ್ರೆ ಇವತ್ತು ಆಯ್ತು, ಇವತ್ತಿನ ಕತೆ ಇವತ್ತಿಗೆ ಮುಗಿತು. ನಾಳೆಯಿಂದ ಕಾಮಗಾರಿ ಹೇಗೆ ನಡೀತಾ, ಕೋಟ್ಯಾವಧಿ ಹಣ ದುರುಪಯೋಗ ಆಗ್ಲಾರ್ದಂಗೆ 22.41 ಕೋಟಿ, ಅದರಲ್ಲಿ ಒಂದು ನಯಾ ಪೈಸಾ ಹಾಳಾಗ್ಲಾರ್ದಂಗೆ ನೋಡ್ತಕ್ಕಂಥ ಜವಾಬ್ದಾರಿ ಮಾಜಿ ಸಂಸದರು, ಹಾಲಿ ಸಂಸದರು, ಉಸ್ತುವಾರಿ ಮಂತ್ರಿಗಳು, ಅಷ್ಟೇ ಅಲ್ಲದೆ ಬೀದರದ ನಾಗರಿಕರು ಜವಾಬ್ದಾರಿ ತನಗೆ ನಾನು ನಾಗರಿಕನ ತಿಳ್ಕೊತಾರೆ. ಅವರು ಅಲ್ಲಿ ಕಣ್ಣಿಟ್ಟು ನೋಡಬೇಕು, ಅದನ್ನು ಮಾಡಬೇಕು. ಈಗ ಮಾಗಿದಾಯಿತು, ಸುಬೇಕ ಭೂಲಾ ಶಾಮ್ಯ ಘರ್ ಆಯಿತು, ಉಸ್ಕೋ ಭೂಲಾ ಹುವಾ ನೈ ಕೈತೆ. ನೀವು ದಾರಿ ತಪ್ಪಿದವರು ಸುಧಾರಿಸ್ಕೊಂಡ್ರೆ ದಾರಿ ತಪ್ಪಿದಂಗಲ್ಲ. ನಾಳೆನಿಂದಾದರೂ ನೀವೆಲ್ಲರೂ ಒಂದು ಕೂಡಿ ಕಾಮಗಾರಿ ಒಳ್ಳೆಯ ರೀತಿಯಿಂದ ನಡೆಯೋಂಗೆ ಮಾಡಿದ್ರೆ ನಿಮಗೂ ಕಿಮ್ಮತ್ತು ಬರ್ತದೆ. ಆ ಪಾಪನಾಶ ಲಿಂಗದ ಗೌರವ ಹೆಚ್ಚಾಗ್ತದೆ. ಯಾಕಂದರೆ ಪಾಪನಾಶ ಲಿಂಗಕ್ಕೆ ಎಲ್ಲೆಲ್ಲಿಂದೋ ಜನ ಬರ್ತಾರೆ, ನೀವು ಇಲ್ಲಿ ಕಚ್ಚಾಡ್ತಾ ಇದ್ದೀರಿ. ಅದು ನೋಡಿದ್ರೆ ಪಾಪನಾಶ ಲಿಂಗ ಅಂತಿರ್ಬೇಕು, ನಾನು ಅಭಿವೃದ್ಧಿ ಮಾಡೋದು ಬೇಡಪ್ಪ, ನನಗೆ ಬದನಾಮ ಆದರೂ ಮಾಡಬೇಡ್ರಿ ಅಂತ ಪರಮಾತ್ಮ ಮನಸ್ಸಿನಲ್ಲಿ ರಾವಣನ ಸಂಹಾರ ಮಾಡಿದ ತಕ್ಷಣ ಇಲ್ಲೇ ಶ್ರೀರಾಮಚಂದ್ರ ಬಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ನಂದು ಪಾಪ ನಾಶ ಆಯಿತು ಅಂತ ಹೇಳ್ಕೊಂಡು ಅದು ಪಾಪನಾಶ ಲಿಂಗ ಸ್ಥಾಪನೆ ಆಗಿದೆ. ಇಂಥ ಮಹತ್ವದ ಇದಕ್ಕೆ ಆಗಬೇಕು. ನನಗೆ ಕಾಂಗ್ರೆಸ್ ಅಥವಾ BJP ಮಹತ್ವದಲ್ಲ, ಅವ್ರ ಪಕ್ಷ ಅವ್ರು ರಾಜಕೀಯ ಮಾಡ್ತಾರೆ. ನನಗೆ ಬೀದರ್ ಅಭಿವೃದ್ಧಿ ಮಹತ್ವ. ಅದಕ್ಕಾಗಿ ಇನ್ನು ಮುಂದೆ ಆದರೂ ಬೀದರ್ ಅಭಿವೃದ್ಧಿ ಕೆಲಸ ಯಾರೇ ಮಾಡ್ತಾಯಿದ್ರು, ನಮ್ಮ ವೈರಿ ಮಾಡ್ತಾಯಿದ್ರು, ಅವನಿಗೆ ಸಹಕಾರ ಮಾಡೋದು ಒಬ್ಬ ನಾಗರಿಕನ ಕರ್ತವ್ಯ. ಇದು ತಲೆಯನ್ನು ಇಟ್ಕೊಂಡು ಹೋದರೆ ನನ್ನ ದೇಶಕ್ಕೂ ಉದ್ಧಾರ, ಸಮಾಜಕ್ಕೂ ಉದ್ಧಾರ ಮತ್ತು ನಾಗರಿಕನೂ ಬೆಲೆ ಬರ್ತದೆ. ಇಂಥ ಕಾರ್ಯ ಮಾಡಲಿ ಅಂಥೇಳಿ ನಾನು ಇವತ್ತಿನ ದಿವಸ ವಿನಂತಿನೂ ಮಾಡ್ತೀನಿ, ಎಚ್ಚರಿಕೆನೂ ಕೊಡ್ತೀನಿ. ಧನ್ಯವಾದ.
ಒಂದೇ ಮಾತರ. ಎಸ್, ಇನ್ನು ನರೇಂದ್ರ ಮೋದಿ ಅವರ ಪ್ರಸಾದ್ ಯೋಜನೆ ಅಡಿಯಲ್ಲಿ ಏನು ಕಳೆದ ವರ್ಷ ಏನು 2024ರಲ್ಲಿ ಪ್ರಸಾದ್ ಯೋಜನೆ ಅಡಿಯಲ್ಲಿ ಅಂದ್ರೆ ಒಂದಿಷ್ಟು ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಹಳಷ್ಟು ಒಂದು ಮಹತ್ವಾಕಾಂಕ್ಷೆಯ ಯೋಜನೆ, ಯಾಕಂದ್ರೆ ದೇಶದಲ್ಲಿರುವಂತಹ ಪುರಾತನ ದೇವಾಲಯಗಳು ಮತ್ತು ಐತಿಹ್ಯ ಉಳ್ಳಂತಹ ದೇವಾಲಯಗಳ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅದರಲ್ಲಿ ಬೀದರ್ನ ಪಾಪನಾಶ್ ದೇವಾಲಯವನ್ನು ಕೂಡ ಸೇರಿಸಲಾಗಿತ್ತು. ಅಂದಿನ ಪ್ರಧಾನಿ ಮತ್ತು ಇವತ್ತು ಅವರೇ ಪ್ರಧಾನಿ ಇದ್ದಾರೆ, ಅವರು ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ಮಾಡಿದ್ರೆ ಇವತ್ತು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಂಸದರು ಇವತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. 22.41 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಒಂದು ಜೀರ್ಣೋದ್ಧಾರದ ಕಾಮಗಾರಿ ನಡೆಯಿದೆ. ಇಲ್ಲಿ ಒಂದು ಮಾತು, ಹಳೆಯ ಸಂಸದರು ಪ್ರಯತ್ನ ಮಾಡಿದ್ದಾರೆ, ಅದಕ್ಕೆ ಒಪ್ಪಲೇಬೇಕು. ಈಗಿದ್ದ ಸಂಸದರಿಗೆ ನನ್ನೊಂದು ಕಿವಿ ಮಾತು, ಪಾಪನಾಶ್ ಒಂದೇ ಅಲ್ಲ, ನರಸಿಂಹ ಝರ್ನಾ ಇಡೀ ಭಾರತದಲ್ಲಿ ಪ್ರಸಿದ್ಧ ಆದಂಥ ಜಾಗ. ಅಂಥ ನೀರಲ್ಲಿ ಒಳಗೆ ಹೋಗಿ ದರ್ಶನ ಮಾಡ್ತಕ್ಕಂಥ ಗುಹೆ ಎಲ್ಲಿನೂ ಇಲ್ಲ. ಬೇರೆ ಕಡೆ ಇದ್ದರೆ ಕೋಟ್ಯಾವಧಿ ರೂಪಾಯಿ ಆದಾಯ ಬರ್ತಿತ್ತು ಅದು ನೋಡ್ಲಿಕ್ಕೆ ಹೋಗೋರಿಗೆ. ಅದರ ಉದ್ಧಾರಕ್ಕಾಗಿ ಈ ಸಾಗರ್ ಅವರು ಪ್ರಯತ್ನ ಮಾಡಿ ಹಣ ತರಲಿ ಅಂಥೇಳಿ ಅವ್ರಿಗೆ ಕೇಳ್ಕೊಳ್ತೇನೆ. ಇವತ್ತಿಗೆ ಈ ಒಂದು ಸುದ್ದಿಯೊಂದಿಗೆ ಈ ಒಂದು ಪ್ರೈಮ್ ಟೈಮ್ ಅನ್ನ ಮುಗಿಸ್ತಾ ಇದ್ದೀವಿ. ಇಲ್ಲಿ ಕ್ರೆಡಿಟ್ ವಾರ್ಗಿಂತಲೂ ಬೀದರ್ ಅಭಿವೃದ್ಧಿ ಮುಖ್ಯ ಅನ್ನೋದು ನಮ್ಮ ಧ್ಯೇಯ ಆಗಿದ್ದು, ಬೀದರ್ನ ಅಭಿವೃದ್ಧಿಯ ಪರ ಈ ರೀತಿ ನಿರಂತರ ಸುದ್ದಿ ನಿಮ್ಮ ಉತ್ತರ ಕರ್ನಾಟಕ ವಾಹಿನಿ ಬಿತ್ತರಿಸುತ್ತೆ. ಮತ್ತೆ ನಾಳೆ ಪ್ರೈಮ್ ಟೈಮ್ ಅಲ್ಲಿ ಭೇಟಿ.